ಲಿಕ್ವಿಡ್ ಪೆಟ್ರೋಲ್ ಗ್ಯಾಸ್ ತುಂಬಿದ್ದ ಲಾರಿ ಪಲ್ಟಿ ಆಗ್ಬಿಟ್ಟಿದೆ. ಬನ್ನೇರುಘಟ್ಟ ರಸ್ತೆಯ ನೈಸ್ ಜಂಕ್ಷನ್ ಬಳಿ ನಡೆದಿರುವಂತ ಅಪಘಾತ ಇದು. ಕೇರಳದ ಕೊಚ್ಚಿಯಿಂದ ಬರ್ತಾ ಇದ್ದಂತ ಲಾರಿ ಈ ರೀತಿ ಅಪಘಾತ ಆಗ್ಬಿಟ್ಟಿದೆ. ಸ್ಥಳಕ್ಕೆ ದೌಡಾಯಿಸಿದ್ದಾರೆ ಅಗ್ನಿಶಾಮಕ ಸಿಬ್ಬಂದಿ. ಅದೃಷ್ಟವಶಾತ್ ಯಾವುದೇ ಅಹಿತಕರ ಘಟನೆ ನಡೆದಿಲ್ಲ, ಅಂದ್ರೆ ಸಾವು ನೋವುಗಳು ಸಂಭವಿಸಿಲ್ಲ. ಲಾರಿ ಪಲ್ಟಿಯಾಗಿದೆ. ಲಿಕ್ವಿಡ್ ಗ್ಯಾಸ್ ತುಂಬಿದಂತ ಲಾರಿ, ಪೆಟ್ರೋಲ್ ಗ್ಯಾಸ್ ತುಂಬಿದಂತ ಲಾರಿ ಪಲ್ಟಿ ಆಗಿರುವಂತ ಘಟನೆ ನಡೆದಿದೆ. ಬನ್ನೇರುಘಟ್ಟ ರಸ್ತೆಯ ನೈಸ್ ಜಂಕ್ಷನ್ ಬಳಿ ಈ ರೀತಿಯ ಅಪಘಾತ ನಡೆದಿದೆ. ಸ್ಥಳಕ್ಕೆ ಈಗಾಗಲೇ ಅಗ್ನಿಶಾಮಕ ಸಿಬ್ಬಂದಿ ಕೂಡ ದೌಡಾಯಿಸಿದ್ದು, ಏನಾದರೂ ಗ್ಯಾಸ್ ಲೀಕ್ ಆಗ್ತಾ ಇದೆಯಾ, ಏನ್ ಕತೆ ಅಂತ ಪರಿಶೀಲನೆ ಮಾಡಿದ್ದಾರೆ. ಸದ್ಯಕ್ಕೆ ಯಾವುದೇ ರೀತಿಯ ಅಹಿತಕರ ಘಟನೆ ಆಗಿಲ್ಲ. ಪಲ್ಟಿ ಆಗಿದೆ, ಬಟ್ ಲೀಕೇಜ್ ಏನಾದರೂ ಆಗ್ತಾ ಇದೆಯಾ ಅಂತೇಳಿ ಕೂಡ ಪರಿಶೀಲನೆ ಮಾಡಿದ್ದಾರೆ. ಅಂತಹದ್ದೇನು ದೊಡ್ಡ ಘಟನೆ ಅಥವಾ ಅವಘಡ ಆಗಿಲ್ಲ. ದೊಡ್ಡದಾಗಿ ಆಗಬೇಕಾಗಿದ್ದಂಥ ಅವಘಡನೆ ತಪ್ಪಿದೆ ಅಂತಾನೆ ಹೇಳ್ಬೋದು. ಪಲ್ಟಿ ಆಗಿದೆ. ಲಿಕ್ವಿಡ್ ಗ್ಯಾಸ್ ತುಂಬಿದಂಥ, ಪೆಟ್ರೋಲ್ ಗ್ಯಾಸ್ ತುಂಬಿಕೊಂಡು ಹೋಗ್ತಾ ಇದ್ದಂಥ ಲಾರಿ ಇದು ಪಲ್ಟಿ ಹೊಡೆದಿದೆ. ಸದ್ಯಕ್ಕೆ ಅದನ್ನು ಎತ್ತುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಕ್ರೇನನ್ನು ತರಿಸಿದ್ದಾರೆ ಈಗಾಗಲೇ. ಕೇರಳದ ಕೊಚ್ಚಿಯಿಂದ ಬರ್ತಾ ಇದ್ದಂಥ ಲಾರಿ ಇದಾಗಿತ್ತು. ಈ ಬನ್ನೇರುಘಟ್ಟ ರಸ್ತೆಯ ನೈಸ್ ಜಂಕ್ಷನ್ ಬಳಿ ಪಲ್ಟಿಯಾಗಿ ಬಿದ್ದುಬಿಟ್ಟಿದೆ. ಮೋಸ್ಟ್ಲಿ ನಿಯಂತ್ರಣ ತಪ್ಪಿ ಈ ರೀತಿ ಆಗಿದೆ ಅಂತ ಅನಿಸುತ್ತೆ. ಸದ್ಯಕ್ಕೆ ಈಗಾಗಲೇ ಅಗ್ನಿಶಾಮಕ ದಳ ಸಿಬ್ಬಂದಿ ಕೂಡ ಬಂದಿದ್ದಾರೆ. ಈ ರೀತಿ ಪಲ್ಟಿ ಆಗಿರುವಂಥ ಲಾರಿಯನ್ನು ಮೇಲಕ್ಕೆ ಎತ್ತಬೇಕು ಅಂತ ಕ್ರೇನ್ ಕೂಡ ತರಿಸಿದ್ದಾರೆ. ಸದ್ಯಕ್ಕೆ ಏನಾದರೂ ಅಲ್ಲಿ ಈ ಲಿಕ್ವಿಡ್ ಪೆಟ್ರೋಲ್ ಗ್ಯಾಸ್ ಲೀಕೇಜ್ ಆಗ್ತಾ ಇದೆಯಾ ಅಂತ ಕೂಡ ಪರಿಶೀಲನೆ ಮಾಡಿದ್ದಾರೆ. ಆ ಥರ ಏನೂ ಆಗಿಲ್ಲ ಅನ್ನುವಂಥ ಮಾಹಿತಿ ಕೂಡ ಸದ್ಯಕ್ಕೆ ಸಿಕ್ಕಿರುವಂಥದ್ದು. ಈಗಾಗಲೇ ಅಲ್ಲಿ ಅಗ್ನಿಶಾಮಕ ದಳ ಸಿಬ್ಬಂದಿ ಇರ್ಬೋದು, ಇದಕ್ಕೆ ಸಂಬಂಧಪಟ್ಟಂತೆ ಪರಿಶೀಲನೆ ಮಾಡೋದಕ್ಕೆ ಅಂತ ತಂಡ ಕೂಡ ಬಂದು ಅಲ್ಲಿ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಬನ್ನೇರುಘಟ್ಟ ರಸ್ತೆಯ ನೈಸ್ ಜಂಕ್ಷನ್ ಬಳಿ ಆಗಿರುವಂಥ ಘಟನೆ ಇದು. ಕೇರಳದ ಕೊಚ್ಚಿಯಿಂದ ಈ ಕಡೆ ಬೆಂಗಳೂರು ಕಡೆ ಬರ್ತಾ ಇದ್ದಂಥ ಲಾರಿ ಇದು ಬನ್ನೇರುಘಟ್ಟ ನೈಸ್ ಜಂಕ್ಷನ್ ಬಳಿ ಪಲ್ಟಿ ಹೊಡೆದು ಬಿದ್ದುಬಿಟ್ಟಿದೆ. ಸದ್ಯಕ್ಕೆ ಅದರಲ್ಲಿದ್ದಂಥ ಚಾಲಕ ಆಗಲಿ ಅಥವಾ ನಿರ್ವಾಹಕ ಯಾರಿಗೂ ಕೂಡ ಏನೂ ಆಗಿಲ್ಲ ಅನಿಸುತ್ತೆ. ಅಂದರೆ ಯಾವುದೇ ಪ್ರಾಣಾಪಾಯ ಯಾರಿಗೂ ಆಗಿಲ್ಲ. ಸದ್ಯಕ್ಕೆ ಲಾರಿ ಪಲ್ಟಿ ಆಗಿರೋದ್ರಿಂದ ಅದನ್ನು ಸರಿಪಡಿಸಿ ಮೇಲಕ್ಕೆ ಎತ್ತಬೇಕು, ಮತ್ತು ಅದು ಎಲ್ಲಿಗೆ ಹೋಗಿ ತಲುಪಬೇಕು ಅಲ್ಲಿಗೆ ತಲುಪಿಸುವಂಥ ಜವಾಬ್ದಾರಿ ಕೂಡ ಇದೆ. ಸದ್ಯಕ್ಕೆ ಅದರ ಕಾರ್ಯಾಚರಣೆ ಕೂಡ ಈಗಾಗಲೇ ಶುರುವಾಗಿದೆ. ಅಗ್ನಿಶಾಮಕ ದಳ ಸಿಬ್ಬಂದಿ ಅಲ್ಲೇ ಬೀಡ್ಬಿಟ್ಟಿದ್ದಾರೆ. ಇನ್ನೂ ಕೂಡ ಈ ಕಾರ್ಯಾಚರಣೆಗೆ ಯಾರ್ಯಾರು ಬರಬೇಕು ಅದಕ್ಕೋಸ್ಕರ ಕಾಯ್ತಾ ಇದ್ದಾರೆ.